ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇದನ್ನ ನಾನು ಕಾಟ್ ಮಾವಿನ ಹಣ್ಣು ಅಂದ್ರೆ ಕಾಡಿನಲ್ಲಿ ಬೆಳೆಯುವಂತಹ ಮಾವಿನ ಹಣ್ಣು, ಇದರಿಂದ ಗೊಜ್ಜು ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಮಾವಿನ ಹಣ್ಣು. ಮಾವಿನ ಹಣ್ಣು ನಾನಿಲ್ಲಿ ಕಾಡಿನಲ್ಲಿ ಸಿಗುವಂತಹ ಪುಟಾಣಿ ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಇದು ನೋಡಿ, ಮೇಲಿನ ಸಿಪ್ಪೆ ಕಪ್ಪಾಗಿದೆ, ಆದ್ರೂ ಕೂಡ ಒಳಗೆ ನಿಮಗೆ ಇದು ಏನೂ ಆಗಿರಲ್ಲ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಜೀರಿಗೆ ಮೆಣಸಿನ ಪುಡಿ ಹತ್ರ 1 ಟೀ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ ನಾನು. ನೀವು ಮಾವಿನ ಹಣ್ಣಿನ ಹುಳಿಯನ್ನು ನೋಡೇ ಖಾರ ಹಾಕೋದಿರುತ್ತೆ. ಜೀರಿಗೆ ಮೆಣಸಿನ ಪುಡಿ ಇಲ್ಲ ಅಂದ್ರೆ ನೀವು ಹಸಿಮೆಣಸಿನಕಾಯಿಯು ಹಾಕೋಬಹುದು. ನೋಡ್ಕೊಂಡು ಹುಳಿ ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು 1 ಟೇಬಲ್ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ. ಕಲ್ಲುಪ್ಪು ಇಟ್ಟಿದ್ದೀನಿ, ನೋಡ್ಕೊಂಡು ಹಾಕೊಳ್ಳೋಣ, ಯಾಕಂದ್ರೆ ಮಾವಿನ ಹಣ್ಣಿನ ಹುಳಿಯನ್ನು ಆಧರಿಸಿ ಉಪ್ಪು ಹಾಕೋದಿರುತ್ತೆ. ಸಿಪ್ಪೆನ ತೆಕ್ಕೊಂಡು ಹಣ್ಣೇನಾದ್ರೂ ಹುಳ ಆಗಿದೆ ಅಂತ ಹೇಳಿ ನೋಡ್ಕೊಳ್ಳಿ. ಕೆಲವೊಮ್ಮೆ ಹಣ್ಣು ಮೇಲಿಂದ ಬಿದ್ದಾಗ ಪೆಟ್ಟಾಗಿರುತ್ತೆ, ಆ ಭಾಗನ ತೆಕ್ಕೊಂಡ್ರೆ ಆಯ್ತು. ಹಾಗೆ ಹಣ್ಣನ್ನ ಹಿಂಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಸಿಪ್ಪೆನ ಹಣ್ಣನ್ನ ಮತ್ತೊಮ್ಮೆ ಹಿಂಡ್ಕೊಳ್ಳೋಣ. ಸಿಪ್ಪೆನ ಒಮ್ಮೆ ಚೆನ್ನಾಗಿ ಹಿಂಡ್ಬಿಟ್ಟು ಇದನ್ನ ತೆಗೆದ್ಬಿಡಿ. ಹಾಗೆ ಗೊರಟು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೊರಟುಗಳನ್ನ ಇಟ್ಟುಕೊಂಡು ಉಳಿದಿದ್ದನ್ನೆಲ್ಲ ತೆಗೆದ್ಬಿಡಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಇಂಗ್ ಹಾಕಿ ಈ ಹಿಂಡಿದ ರಸ ಹಾಕಿ ಈ ಮಾವಿನ ಹಣ್ಣಿನ ಗೊರಟನ್ನು ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ರಸವನ್ನ ಹಾಕಿದ್ದೀನಿ. ಇದನ್ನ ಕೈಯಾಡ್ಕೊಳ್ಳೋಣ. ಸ್ವಲ್ಪ ಬೇಯ್ಲಿ. ಸ್ವಲ್ಪ ಅರಿಶಿನ ಹಾಕಿ, ಅರಿಶಿನ ಒಗ್ಗರಣೆಗೆ ಹಾಕಿ ನಾನು ಮರ್ತೆ ಆದ್ರಿಂದ ಈಗ ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಇಟ್ಕೊಂಡಿದ್ದೀನಿ, ಆಮೇಲೆ ರುಚಿ ನೋಡಿ ಹಾಕೊಳ್ಳೋಣ. ಹಾಗೆ ಜೀರಿಗೆ ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕೋದಂದ್ರೆ ನೀವು ಒಂದು 8-10 ಹಾಕ್ಬಿಟ್ಟು ಆಮೇಲೆ ನೋಡ್ಕೊಂಡು ಹಾಕೊಳ್ಳಿ. ತೀರಾ ಹುಳಿ ಇತ್ತಂದ್ರೆ ಒಂದು 10-15 ಬೇಕಾಗತ್ತೆ. ಬೆಲ್ಲ ಹಾಕೊಳ್ಳೋಣ. ನಾನು ಇಲ್ಲಿ ಜೇನಿ ಬೆಲ್ಲ ಇತ್ತಾದ್ರಿಂದ ಅದನ್ನೇ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಉಪ್ಪು ಹುಳಿ ಖಾರ ಹಾಕಿದ್ಮೇಲೆ ಚೆನ್ನಾಗಿ ಒಂದು 8-10 ನಿಮಿಷ ಕುದಿಸಿದ್ರೆ ಗೊರಟಿಗೆ ಕೂಡ ನಿಮ್ಗೆ ಉಪ್ಪು ಹುಳಿ ಖಾರ ಹಿಡಿದು ಚೆನ್ನಾಗಾಗತ್ತೆ. ಸಣ್ಣ ಊರಿನಲ್ಲಿ ಮಧ್ಯ ಕೈ ಆಡ್ತಾ ನಾನು ಚೆನ್ನಾಗಿ ನೋಡಿ 8-10 ನಿಮಿಷ ಕುದಿಸಿದೀನಿ. ನೋಡಿ ಗಟ್ಟಿಯಾಗಿದೆ ಈಗ ರಸ ಕೂಡ ನಿಮ್ಗೆ. ಇದು ಸಾಕು. ಸ್ಟವ್ ಆಫ್ ಮಾಡೋಣ. ಇಲ್ಲಿ ನಾನು ಗೊರಟುಗಳು ಹೀರ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ನಾನು ಅಷ್ಟು ಗೊರಟನ್ನು ಇಟ್ಟಿದ್ದೀನಿ. 1 ಗೊರಟು ತೆಗೆದಿದ್ದೀನಿ ಅಷ್ಟೇನೆ. ನೀವು ಹಳ್ಳಿಗಳಲ್ಲಿ ಹೋಗ್ಬೇಕಾದ್ರೆ ರಸ್ತೆ ಬದಿನಲ್ಲಿ ನೋಡಿರ್ಬೋದು, ಈ ಮಾವಿನ ಹಣ್ಣುಗಳು ಸಿಗುತ್ತದೆ. ನೋಡಿದ್ರಲ್ವಾ ನೀವು ಮಾವಿನ ಹಣ್ಣಿನ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಮಾವಿನ ಹಣ್ಣನ್ನ ಗೊಜ್ಜನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ. ನಮಸ್ಕಾರ.